ಹಾಯ್ ಎಲ್ಲೋ ನಮಸ್ತೆ. ಇದು ಸಮ್ಮರ್ ಹಾಲಿಡೇಸಲ್ಲಿ ನಾವು ಒಂದಿನ ಪ್ಲ್ಯಾನ್ ಮಾಡಿ ಕಾರೇಕುರ ನೋಡೋಣ ಅಂತ ಹೋದ್ವಿ. ಹೋಗ್ದಾಗ ಅದೇ ರೋಡಲ್ಲಿ ವ್ಯೂಸ್ ತುಂಬ ಚೆನ್ನಾಗಿತ್ತು. ಅದು ಭತ್ತದ್ದೆಲ್ಲ ನನಗೆ ತುಂಬ ಇಷ್ಟ. ಅದು ತೆನೆ ಭತ್ತದ ಸ್ಮೆಲ್ ಬರುತ್ತಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದೆಲ್ಲ ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿರುವಾಗ ಗೊತ್ತಾಯಿತು ಕಾರೇಕುರಕ್ಕೆ ಎಂಟ್ರಿ ಇಲ್ಲ ಅಂತ. ಅಯ್ಯೋ, ಬಂದಿದ್ದಕ್ಕೂ ವೇಸ್ಟ್ ಆಯ್ತಲ್ಲ, ಅಷ್ಟು ದೂರದಿಂದ ಬಂದ್ವಿ, ಈ ಥರ ಆಯ್ತಲ್ಲ ಅಂತ ಬೇಜಾರಲ್ಲಿ ವಾಪಸ್ ಹೊರಟ್ವಿ. ಓಡುವಾಗ ಅನಿಸ್ತು ಬರೋದು ಬಂದಿದ್ದೀವಿ, ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಇದೆಯಲ್ಲ ಬಲಮೂರಿಗೆ ಯಾಕೆ ಹೋಗಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಬಲಮೂರಿಗೆ ಹೊರಟ್ವಿ. ಬಲಮೂರಿಗೆ ಹೊರಟ ಮೇಲೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ನಾವು ಬಂದಿದ್ದು ನೀರ ಹತ್ರ ಆಟ ಆಡೋಕ್ಕೆ. ಆದರೆ ಲಾಸ್ಟ್ ಇಯರ್ಗಿಂತ ಈ ಇಯರ್ ಸ್ವಲ್ಪ ನೀರು ಕಡಿಮೆ ಇತ್ತು. ಹಾಗೆ ಸೇತುವೆ ಮೇಲೆ ಅಲ್ಲೆಲ್ಲ ಬಿಡ್ತಾ ಇಲ್ಲ, ಯಾಕಂದರೆ ಯಾರೊಬ್ಬರು ತೀರೋಗಿದ್ರು ಅಂದ್ಬಿಟ್ಟು ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಬರೀ ಕೆಳಗಡೆ ಅಷ್ಟೇ ಆಟ ಆಡಬೇಕಿತ್ತು. ಪರವಾಗಿಲ್ಲ ಆಯಿತು, ಬದ್ದಿದ್ದಕ್ಕೂ ಏನು ವಾಪಸ್ ಹೋಗೋ ಥರ ಏನಿರಲಿಲ್ವಲ್ಲ ಅಂದ್ಬಿಟ್ಟು ನಾವೆಲ್ಲ ಆಟ ಆಡೋಕ್ಕೆ ರೆಡಿ ಆದ್ವಿ. ನಮ್ಮ ಅಕ್ಕ ಮಕ್ಕಳು, ನಮ್ಮ ಭಾವ ಅವರೆಲ್ಲ ಆಟ ಆಡ್ತಾಯಿದ್ರು. ನನ್ನ ಮಗಳಂತೂ ಅವ್ರ ಪಪ್ಪನ ಬನ್ನಿ ಬನ್ನಿ ಅಂತಾನೆ ಕರಿತಾಯಿದ್ಲು. ಅವ್ರು ನೀರಲ್ಲಿ ಈಜಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವರೆಲ್ಲ ಆಟ ಆಡ್ತಿದ್ದಿದ್ದು ನಾನು ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ನನಗೂ ಖುಷಿ ಆಯಿತು. ಆದರೆ ಏನು ಬೇಜಾರು ಅಂದರೆ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಈ ವರ್ಷ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಈ ಕಡೆ ನನಗೇನು ಅಷ್ಟೇನು ಮಜಾ ಅನ್ನಿಸ್ಲಿಲ್ಲ. ಹೋಗಲಿ ಬಿಡಿ, ಮಕ್ಕಳಾದರೂ ಆಟ ಆಡಲಿ ಅಂದ್ಬಿಟ್ಟು ಅವ್ರ ಜೊತೆ ಆಟ ಆಡಿಕೊಂಡು ನೀಟಾಗಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಭಾವ ನಮ್ಮ ಅಕ್ಕ ಮಕ್ಕಳೆಲ್ಲ ಆಟ ಆಡ್ಕೊಂಡು ಹಂಗೆ ಫೋಟೋ ತೊಗೋತಾಯಿದ್ವಿ, ಪೋಸ್ ಕೊಟ್ಕೊಂಡು ಎಲ್ಲ ಫೋಟೋ ತಗೊಂಡು ಎಲ್ಲರೂ ಫೋಟೋ ತೊಗೊಂಡಾದಮೇಲೆ ಅವರೆಲ್ಲ ನಾವು ಮೀನು ಹಿಡಿತೀವಿ ಅಂತ ಇದ್ರು ಮಕ್ಕಳು. ಹೋಗಿ ವೇಲ್ ತೊಗೊಂಡು ಮೀನು ಹಿಡಿತಾ ನಿಂತ್ಕೊಂಡ್ರು. ನೋಡಿದ್ರೆ ಸುಮಾರು 10 ಗಂಟೆ ಹಿಡಿದ್ರು. ಆಮೇಲೆ ಆಗಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಹೋಗಿ ಮೀನು ಹಿಡಿಯೋದು ಅಂದ್ಬಿಟ್ಟು ಎಲ್ಲರೂ ಟ್ರೈ ಮಾಡ್ತಿರೋ ಜೊತೆಗೆ ನನ್ನ ಮಗಳೂ ಸೇರಿಕೊಂಡಿದ್ಲು. ಪರವಾಗಿಲ್ಲ, ಹಿಡಿದ್ರು ಮೀನನ್ನ. ಹಾಗೆ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ಲು ನೀರಲ್ಲಿ. ಬಾ ಅಂದರೂ ಬರ್ತಾ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಆಟ ಆಡ್ತಾಯಿದ್ಲು. ನಮ್ಮ ಅಕ್ಕನ ಮಗನ ಜೊತೆ ಅವ್ನು ಹೆಂಗೆ ಮಾಡ್ತಾನೆ ಹಂಗೆ ಅವಳು ಮಾಡ್ಕೊಂಡು ಆಟ ಆಡ್ಕೊಂಡಿದ್ಲು. ಆಮೇಲೆ ಇವಳು ಬೇರೆ ನಾನು ಮೀನು ಹಿಡಿತೀನಿ ಅಂತ ಒಂದು ಕವರಲ್ಲಿ ಹಿಡಿತಾಯಿದ್ಲು. ಕೊನೆಗೂ ಪರವಾಗಿಲ್ಲ, ಮೀನು ಹಿಡಿತೀವಿ ಅಂತ ಅಂದಿದ್ದಕ್ಕೂ ಒಂದು 6 ಮೀನೇನೋ ಸಿಕ್ತು ಅನಿಸುತ್ತೆ. ಅದನ್ನೆಲ್ಲ ಹಿಡ್ಕೊಂಡು ಬಾಟಲ್ಗೆ ಹಾಕೊಂಡು ತಗೊಂಡು ಹಾಗೆ ಪಕ್ಕದಲ್ಲಿ KRS ಹತ್ರ ಮೀನಿಂದು ಫ್ರೈ ಸಿಗುತ್ತಲ್ಲ, ಅಲ್ಲಿ ಹೋಗಿ ತಿನ್ಕೊಂಡು ಬರೋಣ ಅಂತ ಅಲ್ಲೋಗಿ ತಿಂದ್ವಿ. ಸಖತ್ತಾಗಿತ್ತು ಮಾತ್ರ ಮೀನು ಫ್ರೈ. ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದಮೇಲೆ ಬೌಲ್ಗೆ ಹಾಕಿದ್ಮೇಲೆ ಮೀನು ಈ ಥರ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.